ವೆಲ್ಕಮ್ ಬ್ಯಾಕ್. ಇನ್ನು ಪ್ರದೀಪ್ ಈಶ್ವರ್ ಮೇಲೆ ಚಪ್ಪಲಿ ಎಸೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೇಳೋ ಹಕ್ಕಿದೆ. ಸರ್ಕಾರಿ ಕಾರ್ಯಕ್ರಮದಲ್ಲಿ ಚಪ್ಪಲಿ ಎಸೆಯೋದು ನೋಡಿದ್ದೇವೆ. ಪ್ರದೀಪ್ ಅವರು ಮನಸ್ಸಿಗೆ ತುಂಬ ನೋವು ಮಾಡ್ಕೊಂಡಿದ್ದಾರೆ. ತಾಯಿ ಕುಟುಂಬದ ಬಗ್ಗೆ ಮಾತನಾಡೋದು ಸರಿಯಲ್ಲ ಅಂತ ಹೇಳಿ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಹೇಳ್ತಕ್ಕಂಥ ಹಕ್ಕಿರ್ತದೆ. ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಈ ಥರ ವೈಯಕ್ತಿಕವಾಗಿ ನಿಂದನೆ ಮಾಡ್ತಕ್ಕಂಥದ್ದು, ಹೊರಗಡೆ ಬಂದ ಮೇಲೆ ಚಪ್ಪಲಿ ಎಸೆಯೋದು, ನೀವು ಚಪ್ಪಲಿ ಎಸೆಯೋದು ಮಾತ್ರ ನೋಡಿದ್ದೀರ. ನಾವು ಪ್ರದೀಪಿಗೆ ಅವತ್ತೇ ಮಾರನೇ ದಿವಸನೇ, ಅಂದರೆ ಈ ಘಟನೆ ಆಗಿ ಮಾರನೇ ದಿವಸ ಫೋನಲ್ಲಿ ಮಾತಾಡಿದಾಗ ಭಾಳ ತುಂಬ ಮನಸ್ಸಿಗೆ ನೋವು ಮಾಡಿಕೊಂಡ್ರು. ಹೇಳಲಿಲ್ಲ ಅವಾಗ ಸಡನ್ನಾಗಿ ಏನು ಅಂಥೇಳಿ. ಫಸ್ಟು ಅದು ಅವರ ಕುಟುಂಬದ ಬಗ್ಗೆ ಒಳಗಡೆ ಇದಾಗಿದ್ದು. ಯಾಕೆಂದರೆ ಒಳಗಡೆ ಮೋಸ್ಟ್ಲಿ ನಿಮಗೂ ಎಷ್ಟರ ಮಟ್ಟಿಗೆ ಆ ಮಾಧ್ಯಮದಲ್ಲಿ ಸಿಕ್ಕಿದ ಗೊತ್ತಿಲ್ಲ ನಿಮಗೆ. ಬಟ್ ಹೀಸ್ ಟ್ರೈಂಗ್ ಟು ಫೈಂಡ್ ಔಟ್. ಐ ಟೋಲ್ಡ್ ಯಾರು ವೀಡಿಯೋ ಮಾಡಿರ್ತಾರೆ ಅದನ್ನು ತಗೋಬೇಕು, ಅದನ್ನು ಕೂಡ ಭಾಳ ಸೀರಿಯಸ್ ಆಗಿ ತಗೋಬೇಕು. ಏನಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ಟೀಕಾ ಟಿಪ್ಪಣಿಗಳು ನಡೀತದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಹೋಗಿ ತಾಯಿಯವ್ರ ಬಗ್ಗೆ ಮತ್ತು ಅವ್ರ ಕುಟುಂಬದ ಬಗ್ಗೆ ಅದನ್ನೆಲ್ಲ ಪಾಪ ನಿನ್ನೆ ಭಾಳ ಕಣ್ಣೀರು ಹಾಕ್ಕೊಂಡು ಭಾಳ ದುಃಖ ಮಾಡಿಕೊಂಡು ಮನಸ್ಸಿಗೆ ಭಾಳ ನೋವು ಮಾಡ್ಕೊಂಡಿದ್ರು. ಅಂದರೆ ಒಂಥರ ಈಗೇನಾಗ್ತದೆ, ಅವ್ರಿಗೂ ಸ್ವಲ್ಪ ಹುಮ್ಮಸ್ಸು, ಅವರಿಗೆ ಆ ಯಂಗ್ ಬ್ಲಡ್ ಅಂತ ಏನು ಹೇಳ್ತೀರಾ ಅದಿದೆ. ಅದು ಫಸ್ಟ್ ಅವ್ರ ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಯಾರು ಸರ್ಕಾರಿ ಕಾರ್ಯಕ್ರಮವನ್ನು ಬಂದು ನಿಲ್ಲಿಸ್ತಾರೆ, ಯಾರು ಏನೇ ಆಗಲಿ ಸರ್ಕಾರಿ ಕಾರ್ಯಕ್ರಮ ನಿಲ್ಲಿಸೋದಕ್ಕೆ ಅಧಿಕಾರ ಬರಲ್ಲ. ಯಾರು ನಿಲ್ಲಿಸಿದವರು ಅಂಥೇಳಿ ಮತ್ತೆ ತೊಗೊಂಡ್ರೆ ಮತ್ತೆ ನಾನು ಜಾತಿ ಮಾಡ್ದಂಗೆ ಆಗ್ಬಿಡುತ್ತೆ. ನಾನು ಅದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಒಳಗಡೆ ಹೋಗಿ ಆಮೇಲೆ ನಾವು ನಿನ್ನೆನೂ ತಿಳ್ಕೊಂಡ್ವಿ. ಅಲ್ಲೇನಾಗಿದೆ, ಇನ್ನೊಂದು ವಿಚಾರ, ಇಲ್ಲಿ ಹತ್ತಿರ ಇದೆ ಚಿಕ್ಕಬಳ್ಳಾಪುರ ಅಂಥೇಳಿ ಎಲ್ಲ ಪೊಲೀಸ್ ಫೋರ್ಸ್ನು ಕೂಡ ಈ ಕಡೆ ತೊಗೊಂಡ್ಬಿಟ್ಟಿದ್ದಾರೆ. ಒಳಗಡೆ ಪೊಲೀಸ್ ಫೋರ್ಸ್ ಭಾಳ ಕಮ್ಮಿ ಇದೆ. ಹೊರಗಡೆಗೆ ಆಮೇಲೆ ಅಕ್ಯುಮುಲೇಟ್ ಮಾಡಿದ್ದಾರೆ. ಚಪ್ಪಲಿ ಎಸ್ದಾಗ ಪ್ರದೀಪ್ ಈಶ್ವರಿಗೆಲ್ಲ ಪೊಲೀಸ್ ಅವ್ರ ತಲೆ ಮೇಲೆ ಬಿದ್ದಿದೆ, ಅದು ಪೊಲೀಸ್ ಅವ್ರಿಗೆ ಬಿದ್ದಿದೆ. ಅದಾದಮೇಲೆ ಅವರು ಸ್ವಲ್ಪ ಆ್ಯಂಗರ್ ಆಗಿ ಸ್ವಲ್ಪ ಎಲ್ಲ ತೊಗೊಂಡು ಇದೆಲ್ಲ ಮಾಡಿ ನಿನ್ನೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಫೋನ್ ಮಾಡಿದರು, ಮತ್ತು DG ಅವ್ರಿಗೂ ಮಾಡಿ, ನೋಡಿ ಇದೆಲ್ಲದು ತಪ್ಪಾಗ್ತದೆ. ಯಾಕೆಂದರೆ ಇದು ಎಲ್ಲರಿಗೂ ಹೇಳ್ತಕ್ಕಂಥ ಹಕ್ಕುಗಳು ಬರ್ತದೆ. ಆದರೆ ಕೆಟ್ಟ ಮಾತುಗಳನ್ನು, ಕೆಟ್ಟ ಪದಗಳನ್ನು ಹೆತ್ತ ತಂದೆ ತಾಯಿಯವ್ರಿಗೆ ಹೇಳ್ತಕ್ಕಂಥದ್ದು ಇದೆಯಲ್ಲ, ಅದನ್ನು ನಾವು ಯಾವುದೇ ಕಾರಣಕ್ಕೂ ಸಹಿಸಬಾರ್ದು. ನಾವು ಮತ್ತು ಪ್ರದೀಪ್ಗೂ ಹೇಳಿದೆ, ಇವೆಲ್ಲ ರಾಜಕಾರಣದೊಳಗೆ ಇರ್ತದೆ. ಈಗ ನನಗೂ ಟೀಕಾ ಟಿಪ್ಪಣಿ ಮಾಡಿದ್ರಪ್ಪ, ಹೇರ್ ಸ್ಟೈಲು ಅವು ಇವು ಅಂತ. ಏನೋ ಅತ್ಲಾಗ ನಡೀತವೆ, ಏನು ತೊಂದರೆ ಏನಿಲ್ಲ. ಕನ್ನಡದ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಸುಡುಗಾಡು ಮಾತಾಡ್ತಾರೆ, ಮಾಡ್ಕೊಳ್ಳಿ. ಬಟ್ ವೈಯಕ್ತಿಕವಾಗಿ ಇಷ್ಟೊಂದು ಕೀಳ್ಮಟ್ಟದ ಒಂದು ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು, ಆವಾಗ ಏನಾಗಿದೆ ಪಾಪ ಅವ್ರಿಗೂ ಹೊರಗಡೆ. ಇನ್ನು ಸಂವಿಧಾನವಾಗಿ ಪ್ರದೀಪ್ ತಪ್ಪಿದರೆ ಕ್ರಮ ಆಗಲಿ, ಬೇರೆ ಯಾರಾದ್ರದ್ದು ಅವ್ರದ್ದಾದ್ರೆ ಏನಾದರೂ ತಪ್ಪಿದರೆ ಅವ್ರಿಗೂ ಕೂಡ ಕ್ರಮ ಆಗಲಿ. ಕುಮಾರಸ್ವಾಮಿ ಅವರಿಗೂ ಮನವಿ ಮಾಡ್ತೇನೆ, ಇದೆಲ್ಲವೂ ನೀವು ಕೂಡ ತೆಗೆದುಕೊಳ್ಳಬೇಕು. ಯಡಿಯೂರಪ್ಪ, ಕುಮಾರಸ್ವಾಮಿ ಎಲ್ಲಿ ಹೋದರು? ಇನ್ನು ಪ್ರದೀಪ್ ಈಶ್ವರ್ಗೆ ಯಾರೂ ಪ್ರಚೋದನೆ ಮಾಡಿಲ್ಲ. ಅವರ ಬಗ್ಗೆ ನಾವು ಎಲ್ಲ ಮಾಹಿತಿ ತೆಗೆದುಕೊಂಡಿದ್ದೇವೆ. 2 ತಾಸು ಆತನಿಗೆ ಮಾತನಾಡೋದಕ್ಕೆ ಬಿಟ್ಟಿಲ್ಲ. ಅಧ್ಯಕ್ಷರ ಭಾಷಣ ಮಾಡಿ ನಂತರ ಇದೆಲ್ಲ ಆಗಿದೆ. ಬೆಂಗಳೂರಿನಲ್ಲಿ ಮಾಜಿ ಸಚಿವ ಮಧು ಬಂಗಾರಪ್ಪ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅವ್ರ ಆಸ್ತಿ ಬಗ್ಗೆ ಮಾತಾಡ್ದ. ಇದು ಟೀಕಾ ಟಿಪ್ಪಣಿಗಳು ನಡೀತಾವೆ, ನೀವು ಬೇಕಾದ್ರೆ ತೋರಿಸಲಿಲ್ಲ ಅಂದ್ರೂ ಪರವಾಗಿಲ್ಲ. ಎಲ್ಲ ಇದನ್ನು ಹೋಗಿ ಈ ಮಟ್ಟಕ್ಕೆ ಹೊಟ್ಟೆ ಕಿಚ್ಚಿಗೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದಕ್ಕೆ ಅವನಿಗೆ ಸಿಟ್ಟು ಬಂದು 15 ವರ್ಷ ಆದಮೇಲೆ ಒಬ್ಬರು ಹಿಂದುಳಿದವ್ರು ಗೆದ್ದಿರೋದು ಇವರಿಗೆ ಸಿಟ್ಟು. ಇದೆಲ್ಲ ಅವ್ನು ಆ್ಯಕ್ಚುಲಿ ಹೀಸ್ ಅಂಡರ್ ಗೋಯಿಂಗ್. ಇದು ಒಂದೇ ಸತಿಗಲ್ಲ, ನೀವು ತಿಳ್ಕೊಳ್ಳಿ. ಒಂದು 3-4 ಸತಿ ಆಗಿದೆ. ನಾನು 3-4 ಸತಿ ಮಾಡಿದಾಗಲೂ ಕೂಡ ನೀನು ಯಾವುದೇ ಕಾರಣಕ್ಕೂ ನಾನು OBC ಹೀಗೆಲ್ಲ ಹೇಳ್ಕೊಳಕ್ಕೆ ಹೋಗ್ಬೇಡಿ. OBCನೇ, ನಾನು OBCನೇ. ಬಟ್ ನಮಗೆ ಮತ ಹಾಕಬೇಕಾದ್ರೆ ಎಲ್ಲರೂ ಹಾಕಿರ್ತಾರೆ. ನಾವು ಒಂದು ಸೆಗ್ರಿಗೇಟ್ ಮಾಡ್ಕೊಳ್ಳೋದು ಬೇಡ. ನಾವು ಎಲ್ಲರೂ ತೊಗೊಂಡು ಹೋಗ್ತಕ್ಕಂಥ ಮನೋಭಾವನೆ ಇಟ್ಕೊಳ್ಳೋಣ. ಅಲ್ಲಿ ಬರೋರು ವಿಕೃತ ಮನಸ್ಸಲ್ಲಿ ಇರ್ತಾರೆ ಹೊರತು ನಿಮ್ಮನ್ನು ಟಾಂಟ್ ಮಾಡೋಕ್ಕೆ ಬರ್ತಾರೆ ಹೊರತು ಅದಕ್ಕೆ ನೀವು ಟಾಂಟ್ ಆಗೋದು ಬೇಡ. ಎಲ್ಲರೂ ಕೂಡ ನಿಮಗೆ ಯಾರು ನಮ್ಮ ದೇಶದ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ನಿಮಗೆ ಆಶೀರ್ವಾದ ಮಾಡಿರ್ತಾರೆ ಅಂಥೇಳಿ ನಿನ್ನೆ ಸಿದ್ದರಾಮಯ್ಯ ಸಾಹೇಬರು, ಅದಕ್ಕೆ ನಾನು ಹೋದೆ. ನಿನ್ನೆ ನಾನು, ಯತೀಂದ್ರ ಅವರು ಎಲ್ಲ ಮಾತಾಡ್ಕೊಂಡಿದ್ವಿ. ರವಿ ಬೋಸರಾಜ್ ಅವರಿದ್ದರು. ಆಮೇಲೆ ಎಲ್ಲ ಪಾಪ ಇವರೆಲ್ಲ ಬಂದರು. ಯಾರು, ಸಂತೋಷ್ ಲಾಡು, ಚಲುವರಾಯಸ್ವಾಮಿ ಅವರೆಲ್ಲ ಸುಮ್ಮನೆ ಜನರಲಾಗಿ ಬಂದರು. ಬಂದಾಗ ಇದು ಸ್ವಲ್ಪ ಇನ್ನೂ ಚರ್ಚೆ ಲಾರ್ಜ್ ಆಗಾಯಿತು. ಆವಾಗ ಹೇಳಿದರು ಶಿವಲಿಂಗೇಗೌಡರು ಒಂದು ಮಾತು ಹೇಳಿದರು. ಅವರು ಅಷ್ಟೇ, ನನಗೂ ಕಣ್ಣಲ್ಲಿ ನೀರು ಬರ್ಸ್ಬಿಟ್ರು ವಿಧಾನಸೌಧದೊಳಗೆ. ನಾನು ಬಾಯಿ ಬಿಟ್ಟು ಏನೇನೋ ಮಾತಾಡಿದೆ, ನಾನಿಲ್ಲ, ಅದಕ್ಕೂ ಕ್ಷಮೆ ಕೇಳೋಣ ಬೇಕಾದರೆ. ಬಟ್ ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಪ್ರಜಾಪ್ರಭುತ್ವ? ಎಲ್ಲಿಗೆ ಹೋಗ್ತಾ ಇದೆ? ಆಯಿತು, ಇವನ್ ಪ್ರದೀಪ್ ಈಶ್ವರು ತಪ್ಪು ಮಾಡಿದ್ರೆ ಕೇಸ್ ಹಾಕಿ, ಬೇಡ ಅನ್ನಲ್ಲ.
ಸೊ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿ ಯಾರ್ಯಾರು ಇನ್ವಾಲ್ವ್ ಇದ್ದಾರೆ. ಸಂಪೂರ್ಣ ನ್ಯೂಸ್ 24/7 ಇದು ನೊಂದವರ ಧ್ವನಿ.